ಹಲೋ ವೆಲ್ಕಮ್ ಬ್ಯಾಕ್ ಟು ಜೀವಶಾಸ್ತ್ರ ಅಭ್ಯಾಸ. ನಾನು ನಿಮ್ಮ ಎಜುಕೇಟರ್ ನಿರಂಜನ್ ಹೆಗ್ಡೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೂ ಪ್ರಿಂಟ್, ಬಯಾಲಜಿಯ ಬ್ಲೂ ಪ್ರಿಂಟ್ ಬಗ್ಗೆ ತಿಳ್ಕೊಳ್ತೇವೆ. ಕರ್ನಾಟಕ ಸರ್ಕಾರ ನಮಗೆ ಇದನ್ನ ಆಲ್ರೆಡಿ ರಿಲೀಸ್ ಮಾಡಿದೆ. ನನಗೆ ಸ್ವಲ್ಪ ಡಿಲೇ ಆಯಿತು ನಿಮಗೆ ತಲುಪ್ಸಕ್ಕೆ. ಆಲ್ರೆಡಿ ನೀವು ನೋಡಿರ್ತೀರ, ಆದರೂ ಕೂಡ ನಾನು ನಿಮಗೆ ಇನ್ನೊಮ್ಮೆ ಇದನ್ನ ಮನದಟ್ಟು ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಸೊ ಲೆಟ್ಸ್ ನಾಟ್ ವೇಸ್ಟ್ ಎನಿ ಟೈಮ್ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನೋಡಿ ಮಕ್ಕಳೇ, ನೀಲಿ ನಕ್ಷೆ ಈ ರೀತಿ ಕಾಣಿಸುತ್ತೆ ನಮಗೆ. ದಟ್ ಇಸ್ ಬ್ಲೂ ಪ್ರಿಂಟ್ ಅಂತ ಕರೀತೇವೆ. ಸೊ 2026ನೇ 27ನೇ ಸಾಲಿನ ಬ್ಲೂ ಪ್ರಿಂಟ್ ನಮ್ಮ ಹತ್ರ ಆಲ್ರೆಡಿ ರೆಡಿ ಇದೆ. ಸೊ ವಿಚ್ ಇಸ್ ಗಿವನ್ ಬೈ ದ ಗವರ್ಮೆಂಟ್ ಆಫ್ ಕರ್ನಾಟಕ. ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು, ಗವರ್ಮೆಂಟ್ ಆಫ್ ಕರ್ನಾಟಕ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ 2026-27 ಸೆಕೆಂಡ್ PUC ಬ್ಲೂ ಪ್ರಿಂಟ್ ಅಂತ ಹೇಳಿದೆ, ಕಾಣಿಸ್ತಾ ಇರಬಹುದು, ಹೌದಲ್ಲ? ಸೊ ಈ ಬ್ಲೂ ಪ್ರಿಂಟ್ ಅನ್ನ ಬೇಸಿಕಲಿ ನಾವು ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡುವ ಏನಿದೆ ಅಂತ ಹೇಳ್ಬಿಟ್ಟು, ಆಯ್ತಾ? ಸೊ ಬೇಸಿಕಲಿ ಏನ್ ಕೊಟ್ಟಿರ್ತಾರೆ ಅಂತ ಅಂದ್ರೆ, ಒಂದು ಚಾಪ್ಟರ್ ನ ಮೇಲೆ ಎಷ್ಟು ಮಾರ್ಕ್ಸ್ ಇದೆ. ಸೊ ಈಗ ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಕೊಳ್ತೇನೆ. ಸೊ ಆಲ್ರೆಡಿ ಇದನ್ನ ನೋಡಿರ್ತೀರಾ, ಮತ್ತೆ ಕಾಲೇಜ್ಗಳಲ್ಲಿ ಡಿಸ್ಕಸ್ ಮಾಡಿದವರಿಗೆ ಅಷ್ಟೇನಲ್ಲ. ಬಟ್ ಇವನ್ ದೆನ್ ನಾವು ಇದನ್ನ ಕೂಲಂಕುಷವಾಗಿ ಸ್ಟಡಿ ಮಾಡೋಣ. ನಾವು ಹೇಗೆ ಪ್ಲಾನ್ ಮಾಡ್ಕೋಬಹುದು, ನಮ್ಮ ದಿನಚರಿಯನ್ನ ಯಾವ ರೀತಿ ಪ್ಲಾನ್ ಮಾಡ್ಕೋಬಹುದು, ಬಯಾಲಜಿಗೆ ಸಂಬಂಧಪಟ್ಟಾಗೆ ಯಾವ ಕ್ವಶನ್ಸ್ ಗಳನ್ನ ಅಟೆಂಪ್ಟ್ ಮಾಡಬೇಕು, ಯಾವ ಕ್ವಶನ್ಸ್ ಗಳನ್ನ ಯಾವ ಚಾಪ್ಟರ್ ಅಲ್ಲಿ ಯಾವ ಕ್ವಶನ್ಸ್ ಗಳನ್ನ ಓದಬೇಕು. ಸೊ ಆ ರೀತಿಯ ಒಂದು ಬ್ರೀಫ್ ಐಡಿಯಾವನ್ನ ತಗೊಂಡ್ಬಿಡೋಣ, ಆಯ್ತಾ? ಸೊ ಇಲ್ಲಿ ಅಬ್ಸರ್ವ್ ಮಾಡೋದಿದ್ರೆ ನೋಡ್ರಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ 13 ಚಾಪ್ಟರ್ಗಳ ಎಲ್ಲ 13 ಚಾಪ್ಟರ್ಗಳ ಒಂದು ಏನನ್ನ ಐಡಿಯಾವನ್ನ ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇಫ್ ಯು ಸಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳಿದೆ. ಸೊ ಯು ಕ್ಯಾನ್ ಸಿ ಓಯೋ. ಸೊ 12 ತಾಸಿನ ಚಾಪ್ಟರ್. ಈ ಅವರ್ಸ್ ಏನ್ ನಿಮ್ಗೆ ಅವಶ್ಯಕತೆ ಇಲ್ಲ. ಸೊ ನೀವ್ ಏನ್ ನೋಡ್ಬೇಕಂತ ಅಂದ್ರೆ, ಯು ನೀಡ್ ಟು ರಿಮೆಂಬರ್ ದ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ವಾಟ್ ಇಸ್ ಅಲಾಟೆಡ್ ಫಾರ್ ದಿಸ್ ಚಾಪ್ಟರ್. ಓಕೆ, ಅಬ್ಸರ್ವ್ ಹಿಯರ್, 11 ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ಮಾರ್ಕ್ಸ್ ಕಾಣ್ತಾ ಇರಬಹುದು. ಸೊ 11 ಮಾರ್ಕ್ಸ್ ನ ಪ್ರೊವೈಡ್ ಮಾಡಿದ್ದಾರೆ, ರೈಟ್? ಸೊ 11 ಮಾರ್ಕ್ಸ್, ಅದರಲ್ಲಿ 5 ಪಾರ್ಟ್, 1 2 3 4 ಪಾರ್ಟ್ ಇದೆ. ಸೊ ಲಾಸ್ಟ್ ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಅಂತ ಇದೆ. ಅದೇನಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ, ಆಯ್ತಾ? ಸೊ ಪಾರ್ಟ್ ಎ ಅಂತ ಅಂದ್ರೆ 20 ಮಾರ್ಕ್ಸ್ ಫಸ್ಟ್ MCQ ಮತ್ತೆ ಏನು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಬರ್ತಾವಲ್ಲ ಅವುಗಳಲ್ಲಿ. ಸೊ ಇಲ್ಲಿ ಒಂದು ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸಿನ ಒಂದು ಕ್ವಶನ್ ಕೇಳ್ತಾರೆ, ಅಂಡ್ 3 ಮಾರ್ಕ್ಸಿನ ಒಂದು ಕ್ವಶನ್ ಕೇಳ್ತಾರೆ, 5 ಮಾರ್ಕ್ಸಿನ ಒಂದು ಕ್ವಶನ್ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್ ಈ 5 ಮಾರ್ಕ್ಸಿನ ಕ್ವಶನ್, ನೆನ್ಬಿಟ್ಕೊಳ್ಳಿ. ನೆಕ್ಸ್ಟ್ ಬರೋದು ಹ್ಯೂಮನ್ ರಿಪ್ರೊಡಕ್ಷನ್. ಎರಡನೇ ಭಾಗ ಯಾವುದು? ಎರಡನೇ ಪಾಠ ಹ್ಯೂಮನ್ ರಿಪ್ರೊಡಕ್ಷನ್. ಸೊ ಅಲ್ಲಿ ಕೂಡ ಎಷ್ಟು 10 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ದಾರೆ, ರಿಮೆಂಬರ್ ದಿಸ್. ಸೊ 2 MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಬರುತ್ತೆ. ಇಲ್ಲಿ ಯಾವುದೇ ಇಲ್ಲ, 2 ಮಾರ್ಕ್ಸಿನ ಕ್ವಶನ್ ಕೇಳೋದಿಲ್ಲ, 3 ಮಾರ್ಕ್ಸಿನ ಒಂದು ಕ್ವಶನ್ ಅಂಡ್ 5 ಮಾರ್ಕ್ಸಿನ ಒಂದು ಕ್ವಶನ್ ಅಗೇನ್, ರೈಟ್? ಅದು 100% ಇಲ್ಲಿ ಮೋಸ್ಟ್ ಪ್ರಾಬ್ಲಿ ಏನು 100% ಡಯಾಗ್ರಾಮ್ ಆಗಿರ್ತದೆ, ಆಯ್ತಾ? 5 ಮಾರ್ಕ್ಸ್ ಇಂದು. ನಂತರ ರೀಪ್ರೊಡಕ್ಟಿವ್ ಹೆಲ್ತ್ ನೋಡಿ, ಇದಕ್ಕೆ 5 ಮಾರ್ಕ್ಸಿನ ಕ್ವಶನ್ ನ ತಯಾರಿ ಮಾಡೋ ಅವಶ್ಯಕತೆ ಇಲ್ಲ. 6 ಮಾರ್ಕ್ಸ್ ಕೊಟ್ಟಿದ್ದಾರೆ, ಆಯ್ತಾ? ಸೊ MCQ ದಲ್ಲಿ ಮತ್ತೆ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಪರ್ಟಿಕ್ಯುಲರ್ಲಿ ಇನ್ ದ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ 1 ಬರುತ್ತೆ, ಅಂಡ್ 3 ಮಾರ್ಕ್ಸ್ ಕ್ವಶನ್ ಅಲ್ಲಿ 1 ಬರುತ್ತೆ. ಸೊ ಟೋಟಲ್ ನಮಗೆ 6 ಮಾರ್ಕ್ಸ್ ಆಗುತ್ತೆ. 3 2 5 5 1 6. ಸೊ ಇಲ್ಲಿ ಯಾವುದೇ 5 ಮಾರ್ಕ್ಸಿನ ಕ್ವಶನ್ ಇಲ್ಲ. ಹಾಗಾಗಿ ಈ ಚಾಪ್ಟರ್ ನಲ್ಲಿ ನೀವು ಯಾವುದೇ 5 ಮಾರ್ಕ್ಸ್ಗೆ ತಯಾರಿ ಮಾಡುವಂತ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ ಬರೋದು ಯಾವುದು ಅಂತ ಅಂದ್ರೆ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಅಲ್ವಾ ಚಾಪ್ಟರ್. ಇದಕ್ಕೆ 13 ಮಾರ್ಕ್ಸ್ ಅಲಾಟ್ ಮಾಡಿದ್ದೇನೆ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಫ್ ದಿಸ್ ಪರ್ಟಿಕ್ಯುಲರ್ ಏನು ಹೋಲ್ ಹೈಯೆಸ್ಟ್ ಮಾರ್ಕ್ಸ್ ಅನ್ನ ಕೊಡುವಂತ ಚಾಪ್ಟರ್. ಈಸಿಯೆಸ್ಟ್ ಒನ್, ಫಿಕ್ಸ್ಡ್ ಕ್ವಶನ್ಸ್ ಗಳಿದಾವೆ, ಅದನ್ನ ಓದ್ಕೊಂಡ್ಬಿಟ್ರೆ ನಿಮ್ಮ ಕೆಲಸ ಫಿನಿಶ್ಡ್ ಅಲ್ವಾ? ಸೊ ಎಲ್ಲ ಇಲ್ಲಿ ಬೇಸಿಕಲಿ ನೋಡ್ರಿ, 1 ಮಾರ್ಕ್ಸಿನ MCQ ದಲ್ಲಿ ಬರುವಂತ ಒಂದು ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಇಲ್ವೇ ಇಲ್ಲ. ಹಾಗಾಗಿ 3 ಮಾರ್ಕ್ಸ್ಗೆ ಯಾವುದೇ ರೀತಿಯ ತಯಾರಿಯನ್ನ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ರೈಟ್ ನೌ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ನಾನು ನಿಮ್ಗೆ ಐಡಿಯಾವನ್ನ ಒಂದು ಕೊಡ್ತಾ ಇದ್ದೇನೆ. ದೆನ್ ಬರೋದು ಯಾವುದು ಅಂತ ಅಂದ್ರೆ, ನೋಡಿ ಇಲ್ಲಿ 5 ಮಾರ್ಕ್ಸ್ನ 2 ಕ್ವಶನ್ ಬರುತ್ತೆ. ಅದರಲ್ಲಿ ಒಂದು ಕ್ವಶನ್ ಯಾವುದು ಗೊತ್ತುಂಟಾ? ನಾನು ಹೀಗೆ ಹೇಳ್ಬಿಡ್ತೇನೆ ಬೇಕಾದ್ರೆ ನಿಮ್ಗೆ. ದಟ್ ಇಸ್ ದ ಲಾ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ 3 ಲಾ ಇದೆ ಅಲ್ವಾ, ಅದರ ಬೇಸಿಸ್ ಮೇಲೆ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಮೊನೋ ಹೈಬ್ರಿಡ್, ಡೈ ಹೈಬ್ರಿಡ್ ಮತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ನಲ್ಲಿ ಯಾವ್ದಾದ್ರು ಒಂದು 5 ಮಾರ್ಕ್ಸ್ಗೆ ಕ್ವಶನ್ ಬರುವಂತ ಚಾನ್ಸಸ್ಗಳು ಹೆಚ್ಚಿದಾವೆ, ಆಯ್ತಾ? ಹೆಚ್ಚಂತ ಅದೇ ಬರ್ತದೆ, ತಲೆಗೆಡ್ಸ್ಕೊಬೇಡಿ. Then molecular basis of inheritance, again another chapter which is of 13 marks. ಮತ್ತೆ 13 ಮಾರ್ಕ್ಸ್ ಇಲ್ಲೂ ಕೂಡ ಯಾವುದೇ ರೀತಿಯ 3 ಮಾರ್ಕ್ಸಿನ ಕ್ವಶನ್ಸ್ ಇಲ್ಲ. ಸೊ MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 1, ಆಮೇಲೆ 2 ಮಾರ್ಕ್ಸ್ 1 ಮತ್ತೆ 5 ಮಾರ್ಕ್ಸ್ ಇಂದ 2 ಕ್ವಶನ್ ಬರುತ್ತೆ. ಇಲ್ಲಿ ನಾವು ಯಾವುದು ಅಂತ ಡೆಫಿನೆಟ್ ಆಗಿ ಹೇಳೋದು ಕಷ್ಟ, ಬಿಕಾಸ್ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಸೊ ಅದರಲ್ಲಿ ಯಾವ್ದಾದ್ರು ಬರ್ಬೋದು. ಸೊ ಹಾಗಾಗಿ ಈ ಚಾಪ್ಟರ್ನ ನಾವು ಸಜೆಸ್ಟ್ ಮಾಡೋದಿಲ್ಲ ಓದಿ ಅಂತ ಹೇಳಿ. ಯಾರಿಗಾದ್ರೂ ಮೋರ್ ದೆನ್ 70 ತಗೋಬೇಕಂತ ಇದ್ರೆ ಓದ್ಬೋದು. ಓಕೆ, ದೆನ್ ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ಇವಲ್ಯೂಷನ್ ಅಂತ ಹೇಳಿ. ಸೊ ಇಲ್ಲಿ ಇವಲ್ಯೂಷನ್ ಅಲ್ಲಿ 7 ಮಾರ್ಕ್ಸ್ ಬರುತ್ತೆ. ಸೊ 2 ಮಾರ್ಕ್ಸಿನ ಒಂದು ಕ್ವಶನ್,
ಸಾರಿ, ಮೈ ಪಾರ್ಡನ್ ಮೀ, MCQ ಇಂದ 2 ಕ್ವಶನ್, 2 ಮಾರ್ಕ್ಸಿನ 1 ಕ್ವಶನ್, 3 ಮಾರ್ಕ್ಸಿನ 1 ಕ್ವಶನ್. ಸೊ 5 ಮಾರ್ಕ್ಸ್ ಕ್ವಶನ್ ಇಲ್ಲ, ನೆನಪಿಲ್ಲಿ 5 ಮಾರ್ಕ್ಸ್ ಕ್ವಶನ್ ಈ ಚಾಪ್ಟರ್ ಇಂದ ಕೂಡ ಇಲ್ಲ. ಹಾಗಾಗಿ ಇದನ್ನ 5 ಮಾರ್ಕ್ಸ್ಗೆ ತಯಾರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರೈಟ್ ನಾವು. ಓಕೆ, ದೆನ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್. ಸೊ 11 ಮಾರ್ಕ್ಸ್, ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಡ್ ತುಂಬಾ ಈಸಿ ಚಾಪ್ಟರ್ ಇದು. ಇದರಿಂದ ಮಾರ್ಕ್ಸ್ ತಗೋಬಹುದು. ಓನ್ಲಿ ಕಷ್ಟ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬಯಾಲಜಿಕಲ್ ವರ್ಡ್ಸ್ಗಳು ಕಷ್ಟ ಆಗ್ಬೋದು, ಬಟ್ ನೀವು ಅದನ್ನ ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಬಾಕಿ ಎಲ್ಲ ಈಸಿ ಆಗ್ಬಿಡುತ್ತೆ. ನೋಡೋಣ ಇಲ್ಲಿ ಯಾವ ರೀತಿ ಮಾರ್ಕ್ಸ್ ಇದೆ ಅಂತಂದ್ರೆ, ಇಲ್ಲಿ MCQ 3 ಬರುತ್ತೆ. MCQ ಮತ್ತೆ ಫಿಲ್ ದ ಬ್ಲಾಂಕ್ ಸೇರಿ 3 ಕ್ವಶನ್ಸ್ಗಳು ಬರ್ತವೆ. 2 ಮಾರ್ಕ್ಸ್ ಇಂದ ಇಲ್ಲ, ಪ್ರಿಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ. 3 ಮಾರ್ಕ್ಸ್ ಇಂದ ಒಂದು, 5 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಬರುತ್ತೆ. ಆಯ್ತಾ? ದೆನ್ ನೆಕ್ಸ್ಟ್ ಅದಾದ್ಮೇಲೆ ಯಾವ್ದು ಬರ್ತದೆ? ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ವಾ? ನೆಕ್ಸ್ಟ್ ಪಾಠ ಯಾವುದು? ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. 7 ಮಾರ್ಕ್ಸು. MCQ ಮತ್ತೆ ನಿಮ್ಮ ಪರ್ಟಿಕ್ಯುಲರ್ಲಿ ಫಿಲ್ ದ ಬ್ಲಾಂಕ್ಸ್ ಅಲ್ಲಿ 2, 1 ಮಾರ್ಕ್ಸ್ 2 ಮಾರ್ಕ್ಸ್ದು, ಆಮೇಲೆ 3 ಮಾರ್ಕ್ಸ್ ಒಂದು. ಇದು ಕೂಡ 5 ಮಾರ್ಕ್ಸ್ಗೆ ಇಲ್ಲ, ಪ್ರಿಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ದೆನ್ ಅದಾದ್ಮೇಲೆ ಬರೋದು ಯಾವುದು? ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಅಂಡ್ ಪ್ರೊಸೆಸ್. ಇದು ಕೂಡ 7 ಮಾರ್ಕ್ಸ್ ಇಂದು. ಸೊ MCQ ದಲ್ಲಿ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಸೇರಿ 2, ಇಲ್ಲಿ 1 ಮಾರ್ಕ್ಸ್, 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ಗೆ ಪ್ರಿಪರೇಷನ್ ಆಗೋ ಅವಶ್ಯಕತೆ ಇಲ್ಲ. 5 ಮಾರ್ಕ್ಸ್ ಅಲ್ಲಿ 1 ಬರುತ್ತೆ. ಇಂಪಾರ್ಟೆಂಟ್, ಈ ಚಾಪ್ಟರ್ನ 5 ಮಾರ್ಕ್ಸ್ಗೆ ಟಾರ್ಗೆಟ್ ಮಾಡ್ಬೇಕು ನಾವು. 100% ಶೋರ್ ಟಾರ್ಗೆಟ್ ಮಾಡಿದ್ರೆ ನಮಗೆ ಇದರಲ್ಲಿ ಈಸಿಯಾಗಿ 5 ಮಾರ್ಕ್ಸ್ ತಗೋಬಹುದು. ಮಿನಿಮಮ್ ಕ್ವಶನ್ಸ್ಗಳಿದಾವೆ. ಆಯ್ತಾ? ದೆನ್ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್. ಇಲ್ಲಿ ನೋಡಿ 6 ಮಾರ್ಕ್ಸ್ ಬರುವಂತ ಚಾಪ್ಟರ್. MCQ ದಲ್ಲಿ 1 ಬರುತ್ತೆ. ಅಗೇನ್ 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ ಅಲ್ಲಿ ಯಾವುದೇ ಕ್ವಶನ್ ಇಲ್ಲ, ಬಟ್ ಅಗೇನ್ 5 ಮಾರ್ಕ್ಸ್ ಅಲ್ಲಿ 1 ಕ್ವಶನ್ ಇದಾವೆ. ಈ ಚಾಪ್ಟರ್ ಕೂಡ ತಯಾರಿ ಮಾಡಿದ್ರೆ ನಿಮ್ಗೆ ಹೇಳ್ತೇನಲ್ವಾ ನಾನು, 100% ಈಸಿಯಾಗಿ 70 ಮಾರ್ಕ್ಸ್ ಅನ್ನ ತಗೋಬಹುದು. ದೆನ್ ಅದಾದ್ಮೇಲೆ ಯಾವ್ದು ಬರುತ್ತೆ? ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್. ಇದು ಕೂಡ 6 ಮಾರ್ಕ್ಸ್. ಬೇಸಿಕಲಿ 6 ಮಾರ್ಕ್ಸ್ ಚಾಪ್ಟರ್. MCQ 1 ಮಾರ್ಕ್ಸ್ ಬರುತ್ತೆ, MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್. ಅಗೇನ್ ಇಲ್ಲೂ ಕೂಡ 5 ಮಾರ್ಕ್ಸ್ ಇಂದು 1 ಕ್ವಶನ್ ಅನ್ನ ಪ್ರಿಪೇರ್ ಮಾಡಿದ್ರೆ ಆಯ್ತು. ಇದನ್ನು ಕೂಡ ಇದರಲ್ಲಿ ಸ್ಪೆಸಿಫಿಕ್ ಕ್ವಶನ್ಸ್ ಗಳಿದಾವೆ, ಅದನ್ನ ನಾವು ಚಾಪ್ಟರ್ ಬಂದಾಗ ಡಿಸ್ಕಸ್ ಮಾಡ್ತೇವೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದನ್ನ ತಯಾರಿ ಮಾಡ್ಕೋಬೇಕು ನಾವು 5 ಮಾರ್ಕ್ಸ್ಗೆ. ಆಯ್ತಾ? ನಂತರದಲ್ಲಿ ಇಕೋಸಿಸ್ಟಮ್ 4 ಮಾರ್ಕ್ಸಿನ ಚಾಪ್ಟರ್. MCQ 1 ಮಾರ್ಕ್ಸ್, 3 ಮಾರ್ಕ್ಸ್ 1 ಕ್ವಶನ್. ಆಯ್ತಾ? ದೆನ್ ಬರೋದು ಲಾಸ್ಟ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್. 4 ಮಾರ್ಕ್ಸಿನ ಚಾಪ್ಟರ್. MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 2 ಕ್ವಶನ್, 2 ಮಾರ್ಕ್ಸಿನ 1 ಕ್ವಶನ್. ಸೊ ಇದಿಷ್ಟು ಕ್ವಶನ್ಸ್ ಗಳಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಇರುವಂತ ಚಾಪ್ಟರ್ಗಳು ಫಾರ್ 5 ಮಾರ್ಕ್ಸ್ಗೆ ನೀವು ಈ ಒಂದು ಪರ್ಟಿಕ್ಯುಲರ್ ನೋಡಿದ್ರೆ, ಸೊ ಈ 3 ಚಾಪ್ಟರ್ಗಳನ್ನ ನೆನ್ಪಿಟ್ಕೋಬೇಕು. ಯಾವ್ದು ಹೇಳ್ರಿ? ಒಂದು ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಪ್ರೊಸೆಸಸ್, ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್, ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್. ಸೊ ಇದರಿಂದ ನಾವು 3 ಕ್ವಶನ್ಸ್ ಗಳನ್ನ ಈಸಿಯಾಗಿ ಅಟೆಂಪ್ಟ್ ಮಾಡಬಹುದು. ಹಾಗೆ ಸೊ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಒಂದು ಚಾಪ್ಟರ್. ಆಯ್ತಾ? ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಒಂದು ಚಾಪ್ಟರ್ ಆದ್ರೆ, ಹ್ಯೂಮನ್ ರಿಪ್ರೊಡಕ್ಷನ್ ಇನ್ನೊಂದು ಚಾಪ್ಟರ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇನ್ನೊಂದು ಚಾಪ್ಟರ್. ಇದಿಷ್ಟು ಚಾಪ್ಟರ್ ಅಲ್ಲಿ ಕ್ವಶನ್ಸ್ ಗಳನ್ನ ಪ್ರಿಪೇರ್ ಮಾಡ್ಕೊಂಡ್ರೆ ಎಷ್ಟು ಪ್ರಿಪೇರ್ ಮಾಡಿದಾಗ ಆಯ್ತು? 1, 2, 3, 4, 5 ಪ್ರಶ್ನೆಯನ್ನ ಪ್ರಿಪೇರ್ ಮಾಡ್ದಂಗ ಆಗುತ್ತೆ. ಎಷ್ಟು ಟೋಟಲ್? 10 ಅಲ್ಲಿ. ನಾವು 10 ಅಲ್ಲಿ ಎಷ್ಟು ಪ್ರಿಪೇರ್ ಮಾಡ್ದಾಗ ಆಗುತ್ತೆ? ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಇಂದ 2 ಪ್ರಿಪೇರ್ ಮಾಡ್ತೇವೆ. 4 ಆಯ್ತು. 4, 3 7 ಪ್ರಶ್ನೆಯನ್ನ ಪ್ರಿಪೇರ್ ಮಾಡಿದಾಗ ಆಯ್ತು. ನಾವು ಎಟ್ ಎನಿ ಕಾಸ್ಟ್ ನಮ್ಗೆ ಎಷ್ಟು ಬರಿಬಹುದು? 4 ಪ್ರಶ್ನೆಗಳನ್ನ ಬರಿಬಹುದು. ಮಿನಿಮಮ್ 4 ಪ್ರಶ್ನೆಗಳನ್ನ ಬರಿಬಹುದು. ನೀವು 7 ಪ್ರಿಪೇರ್ ಮಾಡಿದ್ರೆ ಬೇಡ, ನೀವು 7 ಪ್ರಿಪೇರ್ ಮಾಡಿದ್ರೆ ನೀವು 7 ಕ್ವಶನ್ ಬರೆಯುವಂತ ಸಾಮರ್ಥ್ಯವನ್ನ ಹೊಂದಿರ್ತೀರಾ. ಸೊ ಹಾಗಾಗಿ ಈ ರೀತಿಯಾಗಿ ನಾವು ಪ್ಲಾನ್ ಅನ್ನ ಮಾಡ್ಕೊಂಡ್ರೆ ನಮ್ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ನೀವು ಫಾಲೋ ಮಾಡಿದ್ರೆ ಸೊ ನಿಮ್ಗೆ ಬಹಳಷ್ಟು ಮಾರ್ಕ್ಸ್ ಗಳು ಸಿಗುವಂತ ಚಾನ್ಸಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಎಲ್ಲ ಸಬ್ಜೆಕ್ಟಿನ ಬ್ಲೂ ಪ್ರಿಂಟ್ಗಳು ಕೂಡ ಬಂದಿದ್ದಾವೆ. ಆ ಬ್ಲೂ ಪ್ರಿಂಟಿನ ಮಾಹಿತಿಯನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಟ್ಯಾಚ್ ಮಾಡಿರ್ತೇನೆ ಲಿಂಕ್ ನ. ಸೊ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬಹುದು. ಐ ಥಿಂಕ್ ದಟ್ಸ್ ಫಾರ್ ಟುಡೇ ಅಂತ ಹೇಳ್ತಾ, ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಏನ್ ಮಾಡ್ತಿರಲ್ಲ ಮಾಡಕ್ ಬಿಡ್ರಿ ಅಂತ ಹೇಳ್ತಾ, ಸೊ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.